ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಅಂದರೆ ಸ್ಮಾಲ್ ಆಗಿ ಅಂದರೆ ಸಣ್ಣದಾಗಿ ಒಂದು ಸೇವಿಂಗ್ ಅಂದರೆ ತುಂಬ ಇನ್ವೆಸ್ಟ್ ಮಾಡ್ದಲೆ ಸಣ್ಣದಾಗಿ ನಾವು ಮನೆಯಲ್ಲಿ ಇಟ್ಟಂಥ ಸಣ್ಣ ಪುಟ್ಟ ದುಡ್ಡಿಂದ ಯಾವ ರೀತಿಯಾಗಿ ನಾವು ಗೋಲ್ಡ್ನ ಕೂಡ ಸೇವಿಂಗ್ ಮಾಡಿ ಇಟ್ಕೋಬೋದು ಅನ್ನೋದು. ಸಣ್ಣದಾಗಿ ಅಂದರೆ ನಾವು ಇವಾಗ ದುಡ್ಡನ್ನು ಒಂದು ಉಂಡೆಯಲ್ಲಿ ಕೂಡಿಡ್ತೀವಿ ಅಲ್ವಾ, ಅದೇ ರೀತಿಯಾಗಿ ನಾವು ಚಿನ್ನನ ಕೂಡ ನಾವು ಕೂಡಿಡಬಹುದು. ಇದು ಯಾವ ರೀತಿ ಅನ್ನೋದನ್ನ ನಾನು ವಿಡಿಯೋದ ಲಾಸ್ಟ್ ಎಂಡಿಂಗ್ನಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮೊದಲನೇ ಟ್ರಿಕ್ ಬಂದ್ಬಿಟ್ಟು ನಾವು ಈಗ ದುಡ್ಡನ್ನು ನೋಡ್ಬೋದು. ಈ ರೀತಿ ಒಂದು ಬುಕ್ನಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ. ಇದು ಏನು ಯಾವ ರೀತಿಯಾಗಿ ಅನ್ನೋದನ್ನ ನಾನು ಬನ್ನಿ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ನಾನು ಈ ರೀತಿ ವಾರದ 7 ದಿನಗಳನ್ನ ಈ ರೀತಿ ಬರೆದುಕೊಂಡು ಈ ರೀತಿ ಕಾಲಮ್ ಹಾಕ್ತೀನಿ ಆಯಿತಾ. ಇದಾದಮೇಲೆ ನೀವು ಭಾನುವಾರದ ದಿನ 10 ರೂಪಾಯಿ ಸೇವ್ ಮಾಡಬೇಕು, ಸೋಮವಾರ ದಿನ 20 ರೂಪಾಯಿ, ಮಂಗಳವಾರ ದಿನ 30, ಬುಧವಾರ ದಿನ 40, ಗುರುವಾರ ದಿನ 50, ಶುಕ್ರವಾರ 60, ಶನಿವಾರ 70 ಮತ್ತು ಭಾನುವಾರದಿಂದ 10 ರೂಪಾಯಿ. ಅದೇ ರೀತಿಯಾಗಿ ನೀವು ಇದು ಮಾಡ್ಕೊಂಡು ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಕಷ್ಟ ಆಗಲ್ಲ. ಇಲ್ಲಾಂದರೆ ಮತ್ತೆ 70 ರೂಪಾಯಿ ಆಗಿದೆ ಮತ್ತು ಅದಕ್ಕೆ 80 ರೂಪಾಯಿ ಆ ರೀತಿ ಹಾಕ್ತೀವಿ ಅನ್ನೋದಾದರೂ ಹಾಕ್ಬೋದು. ಆದರೆ ದಿನ ಹೋದಂಗೆ ಕಷ್ಟ ಆಗುತ್ತೆ. ಅದಕ್ಕೆ ಇದಕ್ಕೆ 1 ರೂಪಾಯಿಂದ 70 ರೂಪಾಯಿ ತನಕ ಸೇವಿಂಗ್ ಯಾವ ರೀತಿಯಾಗೂ ಕೂಡ ನಾವು ಮಾಡ್ಬೋದು. ಒಂದು ಫಂಡ್ ಆಗಿರ್ಬೋದು, ಇಲ್ಲಾಂದರೆ ಒಂದು RD ಆಗಿರ್ಬೋದು. ಇದರಲ್ಲೆಲ್ಲ ನಾವು ಕಟ್ಟೋದಾದರೆ ತುಂಬ ಕಷ್ಟಪಟ್ಟು ಕಟ್ಟಬೇಕಾಗುತ್ತೆ. ಅಂದರೆ ವಾರದ ಒಂದಿನ ನಾವು 300, 500, 1000 ಎಲ್ಲ ಕಟ್ಟಬೇಕು. ಅದಕ್ಕಿಂತ ಇದು ಎಷ್ಟೋ ಒಳ್ಳೆಯದು. 10 ರೂಪಾಯಿ 20 ರೂಪಾಯಿ ಹೆಂಗಾದರೂ ನಮಗೆ ಹಾಲು ತೊಗೊಂಬರೋಕ್ಕೆಲ್ಲ ಒಂದು ಅಂಗಡಿಗೆ ತರಕಾರಿ ತರಕ್ಕೆ ಹೋದ್ರು ಹೆಂಗಾದರೂ 50, 60, 70, 100 ರೂಪಾಯಿ ತನಕ ನಮಗೆ ಸಿಗುತ್ತಾ. ಈ ರೀತಿ ಒಂದು ಕಾಲಮ್ ಬರ್ಕೊಂಡು 70 ರೂಪಾಯಿ ತನಕ ನಾವು ಈ ರೀತಿ ಸೇವ್ ಮಾಡ್ಕೋಬೋದು. ಅದನ್ನು 70 ರೂಪಾಯಿ ಅಂದರೆ ಒಂದು ವೀಕಿಗೆ 280 ರೂಪಾಯಿ ಆಗಿದೆ ನೋಡಿ. ಈ ರೀತಿ ಮಾಡ್ಕೊಳ್ಳೋದಾದರೆ ನೀವು 280 ರೂಪಾಯಿ ಇಂಟು ಒಂದು ವರ್ಷಕ್ಕೆ ಎಷ್ಟು ವೀಕ್? 52 ಅಂತಲೇ ಇದು ಮಾಡಿ ಮಲ್ಟಿಪಲ್ ಮಾಡಿಕೊಂಡಾಗ 14,560 ರೂಪಾಯಿ ಬಂದಿದೆ. ಇದಕ್ಕೊಂದು ನೀವು 500 ರೂಪಾಯಿ ಆ್ಯಡ್ ಮಾಡಿದ್ರೆ 15,000 ರೂಪಾಯಿ ಆಗಿದೆ ತಾನೇ. ಇದೇ ರೀತಿ ವಾರ ನೀವು ಇದೇ ರೀತಿ 280 ರೂಪಾಯಿ ಆಗೋ ಥರನೇ ಸೇವಿಂಗ್ ಮಾಡ್ಕೊಂಡೋದ್ರೆ ನಿಮಗೆ 15,000 ರೂಪಾಯಿ ಒಂದು ವರ್ಷಕ್ಕೆ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ನಾವು ಇದನ್ನೇ ಯೋಚನೆ ಮಾಡಿ ಕುತ್ಕೋಬಾರ್ದು, ದುಡ್ಡು ಸೇವಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಇದೆ ಅಂತ. ಸಿಂಪಲ್ಲಾಗಿ ನಾವು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. 20 ರೂಪಾಯಿ 30 ರೂಪಾಯಿ ಆದಾಗ 20 ರೂಪಾಯಿ ಆಗಿದ್ದೆ ಹಂಗೆ ಇಟ್ಕೊಳ್ಳಿ. ಮತ್ತು ಅದಕ್ಕೆ ಒಂದು 10 ರೂಪಾಯಿ ಸೇರಿಸಿ 30 ರೂಪಾಯಿಗೆ 40 ರೂಪಾಯಿ ಆಗಿರುತ್ತೆ. 40ಕ್ಕೆ ಮತ್ತೆ 40 ರೂಪಾಯಿ ಚಿಲ್ಲರೆ ಇದ್ದರೆ ಅದನ್ನು ಹಂಗೆ ಇಟ್ಕೊಂಡು ಮಾರನೇ ದಿನ ಸಂಜೆ ತನಕ ನೋಡಿ. ಸಂಜೆ ಆದಾಗ ಒಂದು 50 ರೂಪಾಯಿ ಆಯಿತಾ ಹಾಕಿ. ಇಲ್ಲ ಅಂದರೆ ನಿಮಗೆ ಈಗ 40 ರೂಪಾಯಿನೇ ಇದೆ, 10 ರೂಪಾಯಿ ಎಲ್ಲೂ ಚೇಂಜ್ ಸಿಕ್ಕಿಲ್ಲ ಅಂದರೆ 40 ರೂಪಾಯಿ ಪಕ್ಕನೇ ಬರೆದು ಬಿಡಿ. ಇಲ್ಲಾಂದರೆ ಟ್ರೈಟ್ ಮಾರ್ಕ್ ಹಾಕಿ. ಇದೇ ರೀತಿ ನಿಮಗೆ ಲೆಕ್ಕ ಸಿಗುತ್ತೆ. ಈ ರೀತಿಯಾಗಿ ಒಂದು ವಾರನೂ ಮಿಸ್ ಮಾಡ್ದಲೇ ಹಾಕ್ಕೊಂಡಿದ್ರೆ ಈ ರೀತಿಯಾಗಿ ನಾವು ಮಾಡ್ಕೋಬೋದು. ಮತ್ತು ಇದಕ್ಕಿಂತ ನೀವು 500 ರೂಪಾಯಿನೇ ಹಾಕ್ಕೊಳ್ತಾ ಹೋಗ್ತೀವಿ, ವಾರಕ್ಕೆ 500 ರೂಪಾಯಿ ಹಾಕ್ತೀವಿ ಅಂದರೂ ಕೂಡ ನೀವು ಮಾಡ್ಕೋಬಹುದು. ಇದನ್ನೆಲ್ಲದನ್ನೂ ಈ ರೀತಿ ಹಾಕ್ಕೊಂಡು ಹೋಗೋದಕ್ಕಿಂತ ವಾರದಲ್ಲಿ ಎಲ್ಲ ದಿನವೂ 100 ರೂಪಾಯಿ ಅಡ್ಜಸ್ಟ್ ಮಾಡಿಕೊಂಡು ವಾರದ ಒಂದು ದಿನ 500 ರೂಪಾಯಿ ಹಾಕೋದ್ರೂ ಅದು ಕೂಡ ಆಗುತ್ತೆ. ಇದೆರಡು ಟ್ರಿಕ್ನ ಕೂಡ ನೀವು ಫಾಲೋ ಮಾಡ್ಬೋದು. ಇನ್ನೊಂದು ದೊಡ್ಡ ಟ್ರಿಕ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಕೂಡ ಅದೇ ರೀತಿಯ ಸೆಕೆಂಡ್ ಟ್ರಿಕ್. ಯಾವ ರೀತಿ ಅಂದರೆ ನಾವಿವಾಗ 1 ರಿಂದ 365 ದಿನ ತನಕ ಈ ರೀತಿಯಾಗಿ 1, 2 ಅಂತ ಬರ್ಕೊಂಡು ಕಾಲಮ್ ಹಾಕ್ಕೊಂಡು ಹೋಗೋದು. ಈಗ ದಿನ ನಾವು 5 ರೂಪಾಯಿಂದ ಯಾವ ರೀತಿ ಇದು ಮಾಡೋದು ಅಂತ ನೋಡೋಣ. 5 ರೂಪಾಯಿ ಸೇವಿಂಗ್ ಇದು ಅಂದರೆ ಮೊದಲನೇ ದಿನ 5 ರೂಪಾಯಿ ಹಾಕಿ, 2ನೇ ದಿನ 10 ರೂಪಾಯಿ, 3ನೇ ದಿನ 15, 4ನೇ ದಿನ 20, 5ನೇ ದಿನ 25, 6ನೇ ದಿನ 30, 7ನೇ ದಿನ 35, 8ನೇ ದಿನ 40, 9ನೇ ದಿನ 45, 10ನೇ ದಿನ 50. ಹೀಗೆ 50 ರೂಪಾಯಿ ತನಕ ಹಾಕೋಬೇಕು. 50 ರೂಪಾಯಿ ಆದಮೇಲೆ ನೀವು ಮತ್ತೆ ಅದಕ್ಕೆ 5 ರೂಪಾಯಿ ಆ್ಯಡ್ ಮಾಡ್ತಾನೆ ಹೋಗ್ತೀನಿ. 55, 60 ಹಂಗೆ ಮಾಡ್ತೀನಿ, ಕಷ್ಟ ಆಗಲ್ಲ ಅನ್ನೋರು ಮಾಡ್ಕೋಬಹುದು. ಇಲ್ಲ ಕಷ್ಟ ಆಗುತ್ತೆ ನಮಗೆ, ಅಷ್ಟೆಲ್ಲ ಇರಲ್ಲ ನಮ್ಮ ಹತ್ರ ಅಂದರೆ ನಮಗೂ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಒಂದು 5-10 ರೂಪಾಯಿ ಒಂದು ಟೈಮಿಗೆ ಸಿಗೋದು ಕೂಡ ತುಂಬ ಕಷ್ಟ ಆಗಿರುತ್ತೆ. ಎಷ್ಟೋ ಸಲ ನನ್ನ ಹತ್ರನೂ ನಾನು ಒಂದೊಂದು ಸಲ ಹಾಕೋವಾಗ ಇದೇ ಟೈಪ್ನಲ್ಲಿ ಕಷ್ಟ ಆಗಿದೆ. ಅದಕ್ಕೆ ನಾನೇನು ಮಾಡಿದೆ, 50 ರೂಪಾಯಿ ಆಯಿತಾ ನಿಮ್ಮ ಹತ್ರ, ಮತ್ತು ನೆಕ್ಸ್ಟ್ ವೀಕಿಂದ 5 ರೂಪಾಯಿಂದನೇ ಸೇವ್ ಮಾಡಿ. ಮತ್ತೆ 50 ರೂಪಾಯಿ ಆಗುತ್ತಾ ಇಲ್ಲಿಗೆ?
ಮತ್ತು ಇಲ್ಲಿಗೆ 50 ರೂಪಾಯಿ ಆಯಿತು. ಮಾರನೇ ದಿನ ಮತ್ತೆ 5 ರೂಪಾಯಿ ಹಾಕಿ, ಅದು ಹಾಕಿದಂಗೆ ಬರಿತಾ ಹೋಗಿ. ಬರೆಯೋದನ್ನು ಮರಿಬಾರ್ದು. ಈ ರೀತಿ ಒಂದು ಶೀಟ್ನಲ್ಲಿ ಮಾಡಿಕೊಂಡು ಒಂದು ಗೋಡೆಗೆ ಇಲ್ಲ ಯಾವುದಾದ್ರೂ ಒಂದು ರೆಟ್ಟಿಗೆ ಇದು ಮಾಡಿಬಿಟ್ಟು ಒಂದು ಸೈಡ್ನಲ್ಲಿ ಇಟ್ಬಿಡಿ. ಇದೇನಕ್ಕೆ ಪೆನ್ಸಿಲಲ್ಲಿ ಬರೆದಿದ್ದೀನಿ ಅಂದರೆ ಮತ್ತೆ ನಾವು ಇದನ್ನು ಫುಲ್ ಆದಾಗ ಇದೇ ಪೇಪರ್ನ ಲೇಸ್ ಮಾಡಿಕೊಂಡು ಕೂಡ ನಾವು ಇಟ್ಕೋಬೋದು. ಅದಕ್ಕಾಗಿ ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಎಲ್ಲಿ ತನಕ ಬರೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಗೆ 225 ದಿನ ಆಗಿದೆ. ಮತ್ತು ಅಲ್ಲಿಂದ ಮತ್ತೆ ಕಂಟಿನ್ಯೂ ಅದೇ ಟೈಪ್ನಲ್ಲಿ ಮಾಡಿದ್ದೀನಿ. ಇದೆಲ್ಲ ನಾನು ಸೇವಿಂಗ್ ಮಾಡಬೇಕಾಗಿರೋದಿದು ನೋಡಿ. ಲಾಸ್ಟ್ ಫೈನಲ್ ನೋಡಿ 365 ದಿನಕ್ಕೆ ಫೈನಲ್ ಆಗಿ ನೋಡಿ 365 ದಿನಕ್ಕೆ 9,975 ರೂಪಾಯಿ ಆಗಿದೆ. ಪ್ಲಸ್ ಒಂದು ದಿನ ಆ್ಯಡ್ ಮಾಡಿದ್ದೀನಿ ಅಂದರೆ 366 ದಿನಕ್ಕೆ ಆಗಿದೆ 10,000 ರೂಪಾಯಿ ಬಂದಿದೆ. ಅಂದರೆ 5-10 ರೂಪಾಯಿ ನಾವು ಹಾಕೋದ್ರಿಂದ ಈ ರೀತಿಯಾಗಿ ಬಂದಿದೆ. ಅಂದರೆ ಇದೇ ಟೈಪ್ನಲ್ಲಿ ಮಾಡಿ ಅಂತ ಇಲ್ಲ. ಈಗ ನೀವು 5 ರೂಪಾಯಿ 10 ರೂಪಾಯಿ ಬರೆದಿದ್ದೀರಲ್ಲ, ಒಂದು ಟೈಪ್ನಲ್ಲಿ ಒಂದು ಸಲ ನಿಮಗೆ ಮನೆಗಾದ್ರಾದ್ರೂ ನೆಂಟರು ಬಂದಾಗಂತೂ ಮಾಮೂಲಿಯಾಗಿ ದುಡ್ಡು ಸಿಗೋದೆ ಅಲ್ವಾ. ಆಗ ಒಂದು 100, 200, 300 ರೂಪಾಯಿ ಸಿಕ್ತು, ಇಲ್ಲ 500 ರೂಪಾಯಿ ಸಿಕ್ತು ಅಂದ್ಕೊಳ್ಳಿ. 500 ರೂಪಾಯಿನೇ ಬರೆದ್ಬಿಟ್ಟು ಅದನ್ನು ಹಾಕಿಬಿಡಿ. ಆದರೆ ಇದು ಒಂದು ಲೆಕ್ಕ ಸಿಗುತ್ತೆ. ಇಲ್ಲಾಂದರೆ ಆ 500 ರೂಪಾಯಿನ ನಾವು 50-50 ರೂಪಾಯಿ ಮಾಡಿ ಹಾಕ್ತಾ ಹೋದ್ರೂ ಆಗುತ್ತೆ. ಆದಾಗ ನಿಮಗೆ ಯಾವಾಗಾದರೂ ಒಂದು ಸಲ ನಿಮಗೆ ದುಡ್ಡು ಇಲ್ಲ ಅಂದಾಗಲೂ ಅದನ್ನು ನೀವು ಅದಕ್ಕೆ ಸೇರಿಸ್ಕೋಬಹುದು ಅಲ್ವಾ. ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಈ ರೀತಿ ಒಂದು ಫಂಡ್ ಟೈಪ್ ಇದು. ಈ ಟೈಪ್ನಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಈ ಲೆಕ್ಕಗಳು ನೋಡಿದಾಗ ನಮಗೆ ಅನಿಸುತ್ತೆ ನಾನು ಇನ್ನೂ ಹಾಕಬೇಕು, 5 ರೂಪಾಯಿನಾದರೂ ನಾನು ಹಾಕಬೇಕು ಅನ್ನೋದೊಂದು ಬರುತ್ತೆ. ಇಲ್ಲ ನಾವು ಹೊಲಕ್ಕೆ ಇಟ್ಟಿದ್ದೀವಿ, ಒಂದು ಹುಂಡಿ ಇಟ್ಟಿದ್ದೀವಿ, ಅದಕ್ಕೆ ನಾವು ದುಡ್ಡು ಹಾಕ್ತಾನೇ ಹೋಗ್ತಾ ಇದ್ದೀವಿ. ಸುಮ್ಮನೆ ಒಂದು ಡೇಟ್ ಇಲ್ಲ, ಒಂದು ಇಷ್ಟು ಹಾಕಿದ್ದೀವಿ ಎಂತ ಅಂತ ಇಲ್ಲ, ಸುಮ್ಮನೆ ಹಾಕ್ತಾ ಹೋದ್ವಿ ಅಂದರೆ ಅದಕ್ಕೆ ನಮಗೊಂದು ಇಂಟ್ರೆಸ್ಟ್ ಇರಲ್ಲ. ಸ್ವಲ್ಪ ದಿನ ಇಂಟ್ರೆಸ್ಟ್ ಇದ್ದರೂ ಆಮೇಲೆ ಅದು ಇಂಟ್ರೆಸ್ಟ್ ಇಲ್ದಂಗೆ ಆಗುತ್ತೆ. ಅದಕ್ಕೆ ಇದು ಬೆಸ್ಟ್ ಐಡಿಯಾ. ಇದು ಎರಡನೇ ಐಡಿಯಾ. ಇದು ಫಸ್ಟ್ ಮೊದಲು ತೋರಿಸಿದ್ನಲ್ಲ, ಇದು ಕೂಡ. ಇದೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಅದರಲ್ಲಿ 10,000 ರೂಪಾಯಿ ಸೇವ್ ಮಾಡ್ಬೋದು, ಇದರಲ್ಲಿ 15,000 ರೂಪಾಯಿ ತನಕ ನಾವು ಸೇವ್ ಮಾಡ್ಬೋದು. ಈಗ ಬನ್ನಿ, ಈಗ 15,000 ರೂಪಾಯಿ ಮೊದಲು ಸೇವಿಂಗ್ ಮಾಡೋದು ಹೇಳ್ಕೊಟ್ನಲ್ಲ, ಇದರಲ್ಲೇ ನೋಡೋಣ. ಇದರಿಂದ ನಾವು ಯಾವ ರೀತಿಯಾಗಿ ನಾವು ಗೋಲ್ಡ್ ಕಾಯಿನ ಕೂಡ ನಾವು ಸೇವಿಂಗ್ ಮಾಡ್ಕೋಬಹುದು ಅನ್ನೋದನ್ನ ನಾನೀಗ ಹೇಳ್ತೀನಿ. ಈಗ ನಾನು 2 ರೀತಿಯ ಸೇವಿಂಗ್ನ ತೋರಿಸ್ಕೊಟ್ಟೆ. ಈಗ ಮೂರನೇದಾಗಿ ನಾನು ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಈಗ ನಾವು ಮನಿನ ಈ ರೀತಿ ಸೇವಿಂಗ್ ಮಾಡ್ಕೋಬೋದು. ಒಂದು ಉಂಡಿಗೆ ಹಾಕಿ ಇದು ಮಾಡಿಕೊಂಡು ಈಗ 15,000 ರೂಪಾಯಿ ಬಂತು ನಮಗೆ. 15,000 ರೂಪಾಯಿ ಬಂತು ಈಗ ನಮಗೆ ಮೊದಲನೇ ಸೇವಿಂಗಲ್ಲಿ. ಆಗ ಆ 15 ರೂಪಾಯಿಲಿ ನಾವು ಚಿನ್ನ ತೊಗೊಂಡು ಯಾವ ರೀತಿ ಇದು ಮಾಡ್ಕೋಬಹುದು. ಈಗ ನಾವು 15,000 ರೂಪಾಯಿಗೆ ಹೋಗಿ ಒಂದು ಸಣ್ಣದೇನಾದರೂ ತೊಗೊಂಬರ್ತೀವಿ. ಅದು ಸಣ್ಣದಾಗಿ ತೆಗೆದಿಟ್ಕೊಂಡು ಅದು ದೊಡ್ಡದಾಗಿ ಏನೋ ಒಂದು ವಸ್ತು ತಗೊಳಕ್ಕಾಗಲ್ಲ ನಮಗೆ ಅಂದಾಗ ನಾವು ಏನು ಮಾಡ್ಬೋದು, ಕೈಯಲ್ಲಿ ದುಡ್ಡು ಇಟ್ಕೊಂಡ್ರೆ ದುಡ್ಡು ಕೂಡ ಖರ್ಚಾಗೋಗುತ್ತೆ. ಆ ಟೈಮ್ನಲ್ಲಿ ನಾವು ಈ ರೀತಿಯ ಒಂದು 15,000 ರೂಪಾಯಿ ಇದೆಯಲ್ಲ, ಈ 15,000 ರೂಪಾಯಿಗೆ ನಾವು ಹೋಗ್ಬಿಟ್ಟು ಒಂದು ಗೋಲ್ಡ್ ಕಾಯಿನ್ನ ತಗೋಬಹುದು. ಗೊತ್ತಾ, ಈ ರೀತಿಯಾಗಿ ನಾವು ಒಂದೊಂದು ಗೋಲ್ಡ್ ಕಾಯಿನ್ನ ಜಮಾ ಮಾಡ್ಕೋಬಹುದು. ಈಗ ನಾವು ಯಾವ ರೀತಿ ಉಂಡಿಯಲ್ಲಿ ದುಡ್ಡನ್ನ ಹಾಕಿ ಅದನ್ನು ಒಂದ್ಸಲ ಇದು ಮಾಡಿಕೊಂಡು ನಾವು ಹೋಗಿ ದುಡ್ಡನ್ನು ಇದು ಮಾಡಿ ಚಿನ್ನ ತೊಗೊಳ್ತೀವೋ, ಅದ್ರ ಬದಲಿಗೆ ಈ ಎಲ್ಲ ದುಡ್ಡನ್ನ ಜಮಾ ಮಾಡಿ ತೊಗೊಂಡೋಗಿ 15,000 ರೂಪಾಯಿಗೆ 3 ಗೋಲ್ಡ್ ಕಾಯಿನ್ ಬರುತ್ತೆ. 1 ಗ್ರಾಮ್ನ 3 ಗೋಲ್ಡ್ ಕಾಯಿನ್ ತಗೋಬೋದು ಅಲ್ವಾ. ಈಗ 1 ವರ್ಷಕ್ಕೆ ನಾವು 3 ಗೋಲ್ಡ್ ಕಾಯಿನ್ ತೊಗೊಂಡ್ವಿ ಅಂದ್ಕೊಳ್ಳಿ. ಅಂದರೆ ಫುಲ್ ಲೋ ಆಗಿರೋ, ಅಂದರೆ ಇವಾಗ ನಾನು ದೊಡ್ಡದಾಗಿ ನಾವು ಸೇವಿಂಗ್ ಮಾಡ್ತೀವಿ ಅನ್ನೋರಿಗಲ್ಲ ಈ ವಿಡಿಯೋ. ನಾನು ಮೊದಲೇ ಹೇಳಿದ್ದೀನಿ, ಈ ರೀತಿಯಾಗಿ ನಾವು ಚಿನ್ನನೇ ತೊಗೊಳಕ್ಕಾಗ್ತಿಲ್ಲ, ಈ ಮದುವೆಗೆ ಇಷ್ಟು ವರ್ಷ ಆಗಿರೋ ನಾನೊಂದು ವಸ್ತುನೂ ತೊಗೊಳಕ್ಕಾಗಿಲ್ಲ ಅನ್ನೋರಿಗೆ ಈ ವಿಡಿಯೋ. ಈಗ 3 ಗೋಲ್ಡ್ ಕಾಯಿನ್ ತೊಗೊಂಡ್ವಾ, ಮತ್ತು ನೆಕ್ಸ್ಟ್ ಇವಾಗ ಈ ಮೂರು ಗೋಲ್ಡ್ ಕಾಯಿನ್ನ ದುಡ್ಡು ಎಲ್ಲೂ ಹೋಗಲ್ಲ, ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಜೋಪಾನವಾಗಿ ಎತ್ತಿಟ್ಕೊಳ್ಳಿ. 3 ಗೋಲ್ಡ್ ಕಾಯಿನ್ನ ಒಂದು ದೇವರ ಒಂದು ರೂಮ್ ಇರ್ಬೋದು, ಅಲ್ಲೆಲ್ಲಾದರೂ ಒಂದು ಉಂಡಿಗೆ ಏನಕ್ಕಾದರೂ ಹಾಕಿ ಇಟ್ಬಿಡಿ ಈ ಗೋಲ್ಡ್ ಕಾಯಿನ್ನ. ಮತ್ತು ಈ ಗೋಲ್ಡ್ ಕಾಯಿನ್ನ ನಾವು ಮುಟ್ಟೋಕ್ಕೆ ಹೋಗಬಾರ್ದು. ಮತ್ತು ನೆಕ್ಸ್ಟ್ ಇಯರ್ ಮಾಡಿ ಮತ್ತೆ 3 ಗೋಲ್ಡ್ ಕಾಯಿನ್. 2 ವರ್ಷ ಆಯಿತಾ, ನಾವು ಇನ್ನೂ ನನ್ನ ಮಗಳಿಗೆ ಸಣ್ಣವಳಿದ್ದಾಳೆ, ಅವಳಿಗೆ ಏನಾದರೂ ತಗೋಬೇಕು, ಅವಳು ಸ್ವಲ್ಪ ದೊಡ್ಡವಳಾದಂಗೆ ಅವಳಿಗೆ ದೊಡ್ಡ ಒಂದು ಓಲೆನ ಏನಾದರೂ ತಗೋಬೇಕು ಅನ್ನೋರು ಈ ರೀತಿಯಾಗಿ ಒಂದು 6 ಗೋಲ್ಡ್ ಕಾಯಿನ್ ಮಾಡಿಕೊಂಡ್ರೆ 6 ಗ್ರಾಮ್ ಚಿನ್ನ ತಗೊಳ್ಳೋಷ್ಟು ಆಗಿದೆ. ಈ 6 ಗೋಲ್ಡ್ ಕಾಯಿನ್ನ ತಗೊಂಡಾಗಿ ನಾವು ಚಿನ್ನದ ಅಂಗಡಿಗೆ ಎಲ್ಲಿ ಗೋಲ್ಡ್ ಕಾಯಿನ್ ತಗೊಂಡ್ವೋ ಅಲ್ಲೇ ಹೋಗ್ಬಿಟ್ಟು ನಾವು ಈಗ ಇಲ್ಲಾಂದರೆ ಬೇರೆ ಅಂಗಡಿಯಲ್ಲೂ ಕೂಡ ಕೊಡಬಹುದು, ಅದೇ ರೇಟಿಗೆ ಅವರು ತಗೊಳ್ತಾರೆ. 6 ಗೋಲ್ಡ್ ಕಾಯಿನ್ನ ಜಾಗದಲ್ಲಿ ಅಂದರೆ 6 ಗ್ರಾಮ್
ಗೋಲ್ಡ್ ಕಾಯಿನ್ ಆಗಿರುತ್ತಾ 6 ಗೋಲ್ಡ್ ಕಾಯಿನ್ನ ಕೊಟ್ಬಿಟ್ಟು ನಾವೊಂದು ಒಳ್ಳೆ ಅವರಿಗೆ ಬೇಕಾಗಿರೋ ಡಿಸೈನ್ನ ನಾವು ಓಲೆ ಕೂಡ ತಗೋಬಹುದು. ಇನ್ನು ನಾವು ಇದು ಮಾಡ್ಕೊಂಡು ಹೋದರೆ ಇದೇ ರೀತಿಯಾಗಿ 10, 15, 20, 30 ಸಾವಿರ ರೂಪಾಯಿ ತನಕ ಆಗಿದೆ. 30 ಸಾವಿರ ರೂಪಾಯಿಗೆ ಹೋಗ್ಬಿಟ್ಟು ನಾವು ಈ ರೀತಿಯಾಗಿ ಗೋಲ್ಡ್ ಕಾಯಿನ್ ತೊಗೊಂಬಂದು ಜಮಾ ಮಾಡಿಟ್ಟು ಒಂದು ದೊಡ್ಡ ರೀತಿಯ ಒಂದು ನೆಕ್ಲೆಸ್, ಇಲ್ಲಾಂದರೆ ಓಲೆ, ಇಲ್ಲಾಂದರೆ ಬಳೆ, ಏನೇ ರೀತಿಯ ನಾವು ಚಿನ್ನನ ಕೂಡ ನಾವು ಮಾಡ್ಕೋಬಹುದು. ಈ ರೀತಿಯಾಗಿ ಕೂಡ ನಾವು ಮನೆಯಲ್ಲೇ ಚಿನ್ನನ ಕೂಡ ಕೂಡಿಡಬಹುದು. ಆದರೆ ಯಾರಿಗೂ ಗೊತ್ತಿಲ್ಲದಲ್ಲೇ ರೀತಿಯಲ್ಲಿ, ಇಲ್ಲಾಂದರೆ ಮನೆಯಲ್ಲಿ ಗೊತ್ತಿದ್ರು ಒಂದೊಂದು ಮನೆ ಒಬ್ಬೊಬ್ಬರ ಇದರಲ್ಲಿ ಅಷ್ಟು ಇದು ಮಾಡಲ್ಲ. ಒಬ್ಬೊಬ್ರಿಗೆ ಗೊತ್ತಿದ್ರೆ ಕಷ್ಟ ಬಂದಿದ ತಕ್ಷಣ ಚಿನ್ನ ಅಂತ ಮನೆಯಲ್ಲಿ ಯಾರಿಗೂ ಹೇಳಕ್ಕೆ ಹೋಗಬಾರ್ದು. ಅದೇ ನಾನು ಹೇಳಿದ ರೀತಿಯಲ್ಲಿ ದೇವರ ರೂಮ್ ಇದ್ದರೆ ಅಲ್ಲೊಂದು ಸಣ್ಣ ಗೋಲಕ್ನಲ್ಲಿ ಈ ಗೋಲ್ಡ್ ಕಾಯಿನ್ನ ಕೂಡ ಹಾಕಿ ಇಟ್ಬಿಡಿ, ಆಗ ಯಾರಿಗೂ ಗೊತ್ತಾಗಲ್ಲ. ಲಾಸ್ಟ್ನಲ್ಲಿ ನಾವು ಎಲ್ಲದನ್ನ ಜಮಾ ಮಾಡಿಕೊಂಡು ಒಂದು ಒಳ್ಳೆ ನೆಕ್ಲೆಸ್ ಅಥವಾ ಚೈನ್ ಅಥವಾ ಇಯರಿಂಗ್ಸ್ ಯಾವ ಡಿಸೈನ್ ಬೇಕು ನಮಗೆ ಆ ರೀತಿಯಾಗಿ ತೊಗೋಬೋದು. ಇಷ್ಟ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.